ನಾಗಮೋಹನ್ ದಾಸ್ ವರದಿ ವಿರುದ್ಧ ಬೃಹತ್ ಪ್ರತಿಭಟನೆ. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ. ಒಳ ಮೀಸಲಾತಿ ರೋಸ್ಟರ್ ಹಂಚಿಕೆ ವಿರೋಧಿಸಿ ಪ್ರತಿಭಟನೆ. ಹಳೆಯ ಮೀಸಲಾತಿ ನಿಯಮದಂತೆ ತ್ವರಿತ ನೇಮಕಾತಿ ನಡೆಸಲು ಒತ್ತಾಯಿಸಿ ಪ್ರತಿಭಟನೆ. ಬೀದರ್ ಜಿಲ್ಲೆಯ ಬಾಲ್ಕಿ ನಗರದ ಪಾಪವ್ವ ಚೌಕದಿಂದ ಪ್ರಾರಂಭವಾದ ಪ್ರತಿಭಟನೆ ಹೋರಾಟ ಮೆರವಣಿಗೆ ಮಹಾತ್ಮ ಗಾಂಧಿ ವೃತ್ತದಿಂದ ಸಾಗಿ ಅಂಬೇಡ್ಕರ್ ವೃತ್ತದ ಮೂಲಕ ತಹಸೀಲ್ ಕಚೇರಿಯವರೆಗೂ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆ ನಡೆಯಿತು. ಬಂಜಾರ, ಬೋವಿ, ಕೊರಮ, ಕೊರಚ, ಛಲವಾದಿ, ಚರ್ಮಕಾರ, ಸೂಕ್ಷ್ಮ ಜಾತಿಗಳ ಪ್ರತಿಭಟನೆ. ಈ ಹಿಂದುಳಿದ ಹೆಚ್ಚು ಅನಕ್ಷರಸ್ಥ ಇರುವ ಸಮಾಜದವರು ಮುಗ್ಧ ಜನರು ತಮ್ಮ ಹೊಟ್ಟೆಪಾಡಿಗಾಗಿ ಹಗಲು ಇರುಳು ದುಡಿದು ಕೂಲಿ ಮಾಡಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ಜಾತಿ ಹಾಗೂ ಅದರ ಸವಲತ್ತುಗಳ ಬಗ್ಗೆ ಏನೂ ಗೊತ್ತಿಲ್ಲ. ರೋಸ್ಟರ್ ಪದ್ಧತಿಯಿಂದ ಉನ್ನತ ಶಿಕ್ಷಣ ಸಿಗುತ್ತಾ ಇಲ್ಲ. ಸರ್ಕಾರದ ಯಾವುದೇ ಸವಲತ್ತು ಸಿಗೋದಿಲ್ಲ. ಇವರಿಗೆ ಸಿಟಿ ಅಂದರೆ ಗೊತ್ತಿಲ್ಲ, ಕಾನೂನು ಏನು ಅಂತ ಗೊತ್ತಿಲ್ಲ. ನಮಗೆ ಮಲ್ತಾಯಿ ಧೋರಣೆ ತೋರ್ತಾ ಇದ್ದಾರೆ. ಹೀಗಾಗಿ ಹಳೆಯ ಪದ್ಧತಿಯನ್ನೇ ಜಾರಿಗೆ ಮಾಡಬೇಕು ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಹಳೆಯ ನೀತಿ ಜಾರಿಗೆಗೊಳಿಸಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಪತ್ರ ಸಲ್ಲಿಸಿದರು. ಹಾಗೂ ಪ್ರಜಾಸಮಾಜ ಪ್ರಮುಖರು ದಯವಿಟ್ಟು ವೆಂಕಟಸಿಂಧೆ, ರಾಜೇಶಿಂಧೆ, ವಿಶ್ವನಾಥ್ ಸಿಂಧೆ, ಅದೇ ಶ್ರೀ ಭವಿಷ್ಯ ಸಮಾಜದ ಮುಖಂಡರು ಡಾಕ್ಟರ್ ಅವರೆಲ್ಲರೂ ಹೋಗಿ ಹಬ್ಬ ಮಾಲಾರ್ಪಣೆ ಮಾಡಬೇಕು. ಬ್ರಹ್ಮ ಸಮಾಜದ ಪ್ರಮುಖರು ದಯವಿಟ್ಟು ಇಲ್ಲಿ ಘೋಷಣೆಗೆ ಹೋಗಿದ್ದೆವು. ಘೋಷಣೆ ಹೋರಾಟ ಎಲ್ಲ ಆಯಿತು. ಘೋಷಣೆ ಅದ್ರ ಕಡೆ ಮಾಡಿದೆವು, ಅದು ಡೈರೆಕ್ಟ್ ಆಗಿ ಮಾಡಿದೆವು. ಅದು ಇಲ್ಲಿ ಮತ್ತೆ ಹೇಳ್ಬೇಕಂದ್ರೆ ನಮ್ಮ ಸಮಾಜದ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಹೇಳ್ಬೇಕಂತ ಅದ್ರ ಕಡೆ ತಿಳಿಸಿದೆವು. ಎಲ್ಲರೂ ಸೈಲೆಂಟ್ ಆಗಿರಿ, ಏನ್ ಹೇಳ್ತಾರೆ ಕೇಳ್ರಿ. ಅದು ಕೇಳಿದ್ರೆ ಸರ್ಕಾರಕ್ಕೆ ಮುಟ್ಟಿಸುತ್ತೆ. ನಾವೆಲ್ಲ ಅವತ್ತು ಬಂದ್ರೆ ಯಾರು ಮಾತಾಡ್ತಾರ ಮಾತು ಕೇಳ್ರಿ. ಅದು ಅನ್ಯಾಯಕ್ಕೆ ವಿರೋಧಿಸಿ ನಮ್ಮ ಎಲ್ಲ ಸಮುದಾಯದ ಎಲ್ಲ ಜನರು ಮೂಲೆ ಮೂಲೆಗಳಿಂದ ಇದಕ್ಕೆ ಹೋಗೊಟ್ಟು ಎಲ್ಲ ಬಂದಿದ್ದಾರೆ. ಇವತ್ತು ಅವರು ತುಂಬ ಸಿಟ್ನಾಗ, ಯಾಕಂದರೆ ಸರ್ಕಾರ ಇಂಥ ಘೋರ ಅನ್ಯಾಯ ಮಾಡಬಾರ್ದಾಗಿತ್ತು. ನಾವು ಯಾವುದೋ ಮೂಲೆಯಲ್ಲಿ ಏನೋ ನಮ್ಮ ಸರ್ಕಾರ ನಮ್ಮ ಹಿತಚಿಂತನೆ ಮಾಡ್ತಾರೆ ಅಂತ ನಾವು ಕೂತಿದ್ದೀವಿ. ಆದರೆ ಇವತ್ತು ನಮ್ಮ ಮೇಲೆ ಇಷ್ಟು ಕತ್ತರಿ ಹಾಕಿದ್ದಾರೆ ಈ ಸಮುದಾಯದ ಮೇಲೆ, ಅಂದರೆ ಇದು ನಮಗೆ ತಾಳ್ಕೊಳ್ಳೋಕ್ಕಾಗಲ್ಲ. ಇವತ್ತು ನಮ್ಗೆ ಗೊತ್ತಾಗಿದೆ. ಇನ್ನು ಮುಂದೆ ಇದು ನಾವು ಇವತ್ತೇನು ನಾವು ಮನವಿ ಕೊಟ್ಟಿವಿ, ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ನಾವು ಉಗ್ರ ಹೋರಾಟ ಉಪವಾಸ ಸತ್ಯಾಗ್ರಹಕ್ಕೂ ತಯಾರಿದ್ದೀವಿ. ಏನು ಮಾಡೋಣ ರೀ? ನಾವು ಕಳ್ಕೊಂಡು ನಮ್ಮ ಅನುಕೂಲ ಬೇಕಾದಂಥ ಏನು ಸರ್ಕಾರಕ್ಕೆ ಸವಲತ್ತು ಕಳ್ಕೊಂಡ್ರೆ ನಾವು ಏನು ಮಾಡೋಣ? ನಾವು ದುಡ್ದು ತಿಂತಾ ಇದ್ದೀವಿ. ಎಲ್ಲೋ ನೌಕರಿ ಪಡೆಯಕ್ಕ, ಎಲ್ಲೋ ಒಂದು ಸ್ವಲ್ಪ ಯಾವುದರ ಅನುಕೂಲ ಸಿಗ್ತಿತ್ತು, ಪುಸ್ತಕ ಸಿಗ್ತಿತ್ತು, ಏನು ಸಿಗ್ತಿತ್ತು. ನೀವು ಇದನ್ನು ಕಟ್ ಮಾಡಿಬಿಟ್ಟೆ ನಾವು ಎಲ್ಲಿ ಹೋಗಬೇಕು? ನಾವು ಯಾರ ಮೂಲ ಹೋಗಬೇಕು? ನಾವು ಅದಕ್ಕೆ ಸರ್ಕಾರ ಗಮನ ಹರಿಸಬೇಕು. ಈ ಬಡವರ ಕೂಗನ್ನು ಕೇಳಬೇಕು. ಅದನ್ನು ಸರಿಯಾಗಿ ಮನವರಿಕೆ ಮಾಡಿಕೊಂಡು ಇವ್ರ ಮೇಲೆ ಅನ್ಯಾಯ ಮಾಡದಂತೆ ನಾವು ನಮ್ಮ ಈ ಸಮಾಜ ಪರವಾಗಿ ಕಳಕಳಿಯಿಂದ ಕೈ ಮುಗಿದು ಕೇಳಿಕೊಳ್ತೇನೆ. ಕರ್ನಾಟಕ ಒಳ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ವತಿಯಿಂದ ನಾವು ಒಂದು ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮುಖಾಂತರವಾಗಿ ಕಳಿಸಿದ್ದೇವೆ. ಏಕೆಂದರೆ ನಮ್ಮ ಮೇಲೆ, ನಮ್ಮ 63 ಜಾತಿಗಳ ಮೇಲೆ ಅನ್ಯಾಯವಾಗಿದೆ. ಯಾಕೆಂದರೆ ಇವರೆಲ್ಲ ನಮಗೆ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ದಾರೆ. ನಾವು ಎಲ್ಲರೂ 101 ಜಾತಿಯ ಒಂದೇ ತಾಯಿ ಮಕ್ಕಳಿದ್ದಂತೆ ಇದ್ದೆವು. ಇವಾಗ ಯಾಕಂದರೆ ಮಲತಾಯಿ ಧೋರಣೆಯಿಂದ ಮಾಡ್ತಾ ಇದ್ದಾರೆ. ನಮ್ಗೆ ಬಹಳ ಅನ್ಯಾಯವಾಗುತ್ತದೆ. ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿ ಮಾಡಿ ರೋಸ್ಟಲ್ ಪ್ರಕಾರ ಇದನ್ನು ಮಾಡಿ ಬಹಳ ತಪ್ಪು ಕೆಲಸ ಮಾಡಿದ್ದಾರೆ. ಇದು
ಮಾಡಿ ಯಾರಿಗೆ ಗೊತ್ತಿಲ್ಲದಂಗೆ ಮಾಡಿ ಎಂದು ಮೂನೆಯಲ್ಲಿ ಕುಂತು ಮಾಡಿದ್ದಕ್ಕೆ ಇದಕ್ಕೆ ನಾವು ತಿರ್ಸ್ಕ ಸರ್ಕಾರ ಒಳ್ಳೆ ಕೆಲಸ ಸಿದ್ದರಾಮಯ್ಯ CM ಆಗಿಂದ ಹಿಡಿದು ಎಲ್ಲ ಕೆಳ ಜಾತಿಯವರಿಗೆ ಒಳ್ಳೇದು ಕೆಲಸ ಮಾಡ್ತಾರೆ ಅಂತೇಳಿ ನಮಗೆಲ್ಲ ಭಾಳ ವಿಶ್ವಾಸ ಇತ್ತು. ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು ಒಂದು ಮೂಲೆಯಲ್ಲಿ ಕುಂತಿದ್ದೆವು. ಯಾಕಂದರೆ ಸಿದ್ದರಾಮಯ್ಯರು ನಮ್ಮ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಕೆಲಸ ಮಾಡೋರು ಅಂತೇಳಿ ನಾವು ಪ್ರಾರಂಭದಿಂದಲೂ ಅವರನ್ನು ಒಳ್ಳೆ CM ಅಂತೇಳಿ ನಾವೆಲ್ಲ ಭಾವಿಸಿದ್ದೆವು. ಯಾಕಂದರೆ ಅವರಿಗೆ ಭವಿಷ್ಯ ಗೊತ್ತಿರಲಿಕ್ಕಿಲ್ಲ, ಈ ವರದಿಯಲ್ಲಿ ಏನಿದೆ ಅಂತ ಅವರಿಗೆ ಭವಿಷ್ಯ ಗೊತ್ತಿರಲಿಕ್ಕಿಲ್ಲ. ಅದಕ್ಕಾಗಿ CMಗಳು ಒಳ್ಳೆಯವರಿದ್ದಾರೆ, ಇದನ್ನು ಮನವರಿಕೆ ಮಾಡಿಕೊಂಡು ಇದನ್ನು ಸರಿಪಡಿಸುತ್ತಾರೆ ಅಂಥೇಳಿ ನಮಗೆ ವಿಶ್ವಾಸ ಇದೆ. 24ನೇ ತಾರೀಕಿಗೂ ನಾವು ಇಡೀ ಕರ್ನಾಟಕ ತುಂಬ ಎಲ್ಲ 63 ಜಾತಿಯವರು ಸೇರಿ ವಿಧಾನಸೌಧ ಹತ್ರ 10-12 ಲಕ್ಷ ಜನ ಸೇರ್ತಾ ಇದ್ದೇವೆ. ಅದಕ್ಕಾಗಿ 27ನೇ ತಾರೀಕು ಏನು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅದರಲ್ಲಿ ನಮಗೆ ನ್ಯಾಯ ಕೊಡಿಸ್ತಾರೆ ಅಂತೇಳಿ ನಮಗೆ CM ಅವರ ಬಗ್ಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ನಮಗೆ ಬಹಳ ವಿಶ್ವಾಸ ಇದೆ. ಯಾಕಂದರೆ ನಾವೆಲ್ಲ ಎಲ್ಲರ ಸರ್ಕಾರ ಯಾರಿಗೂ ಅನ್ಯಾಯ ಮಾಡಲ್ಲ. ಯಾರೇ ಆ ಲೋಪದೋಷಗಳಾಗಿರ್ತವೆ ಅದನ್ನು ಸರಿಪಡಿಸಿ ಹಿಂದುಳಿದ ಪದ್ಧತಿ ಪ್ರಕಾರವನ್ನು ಜಾರಿಯಲ್ಲಿ ತರುತ್ತದೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಒಕ್ಕೂಟ ವತಿಯಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಕೈ ಮುಗಿದು ಹಾಗೆ ಏನಾದರೆ ಕಾಲು ಬಿದ್ದು ಆದರೂ ಅವರಿಂದ ನಾವು ಇದನ್ನು ಪಡೆದುಕೊಳ್ಳುತ್ತೇವೆ. ಇಲ್ಲದಿದ್ದರೆ ನಮ್ಮ ಈ 63 ಜಾತಿಯ ಕಡು ಬಡ ಜನಗಳ ಶಾಪ ಹತ್ತು ತಂದರೆ ಇಡೀ ಯಾವುದೇ ಸರ್ಕಾರ ಇರಲ್ಲ, ಯಾವುದೇ ರಾಜ್ಯ ಇರಲ್ಲ. ಯಾಕಂದರೆ ಈ ಜನಗಳು ಭಾಳ ಕಷ್ಟ ಮಾಡೋ ಜನಗಳು, ಇವರಿಗೆ ಸರ್ಕಾರದಲ್ಲಿ ಏನು ಸಿಗುತ್ತಂತ ಗೊತ್ತಿರಲ್ಲ. ಇರೋದು ಬೆಳ್ಳಣಿಕೆಯಲ್ಲಿ ನಮ್ಮಷ್ಟು ಓದು ಬರೋ ಜನಗಳಿದ್ದೇವೆ ಅಷ್ಟೇ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ. ನಮಗೆ ಸರ್ಕಾರ ಮೇಲೆ ವಿಶ್ವಾಸ ಇದೆ, ಸರ್ಕಾರ ನಮಗೆ ಅನ್ಯಾಯ ಮಾಡಲ್ಲ ಅಂಥೇಳಿ ನಮ್ಮೆರಡು ಮಾತು ಮುಗಿಸ್ತೀನಿ. ನಾನು ರಾಜ್ಕುಮಾರ್ ಹನುಮಂತ ಶಿಂದೆ ಅಂಥೇಳಿ ಬೋವಿ ಒಡ್ಡರ್ ಸಮಾಜದ ತಾಲೂಕು ಅಧ್ಯಕ್ಷನಿದ್ದೇನೆ. ನಾನು ಸರ್ಕಾರಕ್ಕೆ ಮನವಿ ಮಾಡಿ 2 ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ MP ರಾಠೋಡ್, ಸುರೇಶ್ ಹುಬ್ಳಿಕರ್, ಸಂಜೀವ್ ಶಿಂದೆ, ರಾಜ್ಕುಮಾರ್ ಶಿಂದೆ, ನಾಮದೇವ್ ರಾಠೋಡ್, ವೆಂಕಟ್ ಶಿಂದೆ, ದತ್ತು ಪವಾರ್, ಚಂದು ಸಂಪಿಗೆ, ಕೊರವ, ಕೊಂಚ, ಚಮ್ಮರ, ಬೋವಿ, ಚರ್ಮಕಾರ, ದೊಂಬರೆ ಸಮಾಜದ ಬಾಂಧವರು ಈ ಹೋರಾಟದಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಸಂತೋಷ್ BG ಪಾಟೀಲ್, ಭಾರತ ವೈಭವ ನ್ಯೂಸ್, ಬಾಲ್ಕಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.